ಒಬ್ಬ ಮನುಷ್ಯನಿಗೆ ಮಹಾನ್ ಶಕ್ತಿ ಯಾವುದು ಅಂದರೆ ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಭಾಳ ಮುಖ್ಯ. ಒಂದು ಸೆಲ್ಫ್ ಕಂಟ್ರೋಲ್, ಇನ್ನೊಂದು ಶಾಂತವಾಗಿರೋದು. ಇದು ಒಂದು ಶಕ್ತಿ. ಶಾಂತವಾಗಿದ್ದರೆ ನೀನು ಸ್ವಾಮಿ, ಯು ಕ್ಯಾನ್ ರೂಲ್, ಯು ಆರ್ ಎ ಮಾಸ್ಟರ್. ಅದೇ ಸ್ವಾಮಿತ್ವ. ಇದೆರಡು ನಾವು ತಗೊಂಡ್ರೆ ಲೈಫಲ್ಲಿ ಸೀರಿಯಸ್ ಆಗಿ ಇರಬೇಕು ಅಂತ ನೀವು ಸಕ್ಸಸ್ ಆಗ್ತೀರ ಎಲ್ಲದರಲ್ಲೂ. ನೀವು ಯಾವ ಪಾಯಿಂಟ್ಗೆ ಬರ್ತೀರಾ ಅಂದರೆ ಎಂಥದೇ ಅತ್ಯಲ್ಪವಾದದ್ದು, ಮುಖ್ಯನೇ ಅಲ್ಲ, ಅಮುಖ್ಯ, ಅತ್ಯಲ್ಪವಾದದ್ದು, ಇನ್ಸಿಗ್ನಿಫಿಕೆಂಟ್ ಅಂತಾರೆ. ಅಂಥ ಅಂಶ ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ನಿನ್ನ ಮೂಡನ್ನ ಶಿಫ್ಟ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ಯಾರು. ಆ ಪಾಯಿಂಟ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಈ ಶಾಂತತೆ ಮತ್ತು ನಮ್ಮಲ್ಲಿರುವಂತಹ ಒಂದು ಸೆಲ್ಫ್ ಕಂಟ್ರೋಲ್. ಅದು ಬಹಳ ಮುಖ್ಯ. ಅದಕ್ಕೆ ಬೇರೆಯವರು ನಮ್ಮ ದಾರಿಯನ್ನು, ದಿಕ್ಕನ್ನು ನಮಗೇ ಗೊತ್ತಿಲ್ಲದೆ ಶಿಫ್ಟ್ ಮಾಡೋ ಹಾಗೆ ನಾವಿರಬಾರ್ದು. ಡು ನಾಟ್ ಅಲೋ ದೆಮ್. ಅದಕ್ಕೇನು ಮಾಡಬೇಕು, ನಮ್ಮ ಎಮೋಷನ್ ಏನಿದೆ ಅದು ನಮ್ಮ ಅಹಂಕಾರದ ಯೋಚನೆಗಳನ್ನು ಓವರ್ ಪವರ್ ಮಾಡಬೇಕು. ಅದಕ್ಕೆ ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಇರಬೇಕು ನಮಗೆ, ನಾಟ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ. ನಮಗೆ ಎಮೋಷನ್ ವೀಕ್ ಆಗಿದ್ದರೆ, ಅಹಂಕಾರದ ಬುದ್ಧಿ ಇದ್ದರೆ ನಾವು ಸೋತು ಹೋಗ್ತೀವಿ. ವೀಕ್ ಎಮೋಷನ್, ವೀಕ್ ಅಹಂಕಾರ ಜಬರ್ದಸ್ತಿಲಿದ್ದರೆ ದಾರಿ ತಪ್ಪತ್ತೆ. ಅಹಂಕಾರದ ಒಂದು ಬುದ್ಧಿವಂತಿಕೆಯನ್ನು ಓವರ್ ಪವರ್ ಮಾಡುವಂಥ ಹೃದಯ ಶ್ರೀಮಂತಿಕೆ ಇರಬೇಕು. ಆವಾಗಲೂ ಕೂಡ ಒಂದು ಪಾಯಿಂಟ್, ಅದಾದಮೇಲೆ ಯಾರೂ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ.